ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಹುಡುಗಿ ಶೀಲಾ ರೆಡ್ಡಿ. ಆ್ಯಂಡ್ ಇವತ್ತು ನನ್ನ ಜೊತೆ ಇದ್ದಾರೆ ರೀಸಿಂಗಿಂಗ್ ಸಾಂಗ್ ಮೇಕರ್. ಆ್ಯಂಡ್ ಅವರ ಓನ್ ಸಾಂಗ್ ಅಂದರೆ ಅವರ ಓನ್ ವಾಯ್ಸಲ್ಲಿ ಆಡಿರೋ ಸಾಂಗ್ನೇ ರೀಸಿಂಗಿಂಗ್ ಮಾಡ್ತಾರೆ. ಸೊ ಅವ್ರು ಯಾರನ್ನೋದು ನಿಮಗೆ ಗೊತ್ತಿರಬೇಕು. ಏನಪ್ಪ ಅಂದರೆ ಅವ್ರದ್ದು ಜಸ್ಟ್ ಬ್ಯಾಕ್ಗ್ರೌಂಡ್ 1-2 ಲೈನ್ಸ್ ಹೇಳ್ತೀನಿ. ಏನಪ್ಪ ಅಂತಂದರೆ, ತಮ್ಮನ ಜೊತೆಗೆ ಹಾಕ್ಕೊಂಡು ಆ್ಯಂಡ್ ಫ್ರೆಂಡ್ಸ್ನ ಜೊತೆಗೆ ಹಾಕ್ಕೊಂಡು ಎಲ್ಲೂ ಯಾರನ್ನೂ ಬಿಟ್ಕೊಳ್ದೇನೆ ಎಲ್ಲೂ ಹೋಗ್ಬೇಕಂದ್ರೂ ಫ್ರೆಂಡ್ಸ್ನೆಲ್ಲ ಜೊತೆಗೆ ಹಾಕ್ಕೊಂಡು ಬರ್ತಾರೆ. ಆ್ಯಂಡ್ ತಮ್ಮನ್ನ ಎಲ್ಲೂ ಬಿಟ್ಕೊಡ್ದಂಗೆ ಬರ್ತಾರೆ. ಸೊ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರಬೇಕು ಅವ್ರು ಯಾರು ಅಂತ. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಾರೆ. ಓಕೆ ಫೈನ್, ಅವ್ರು ಯಾರು ಅನ್ನೋದನ್ನ ಜಸ್ಟ್ ನೀವೇ ನೋಡಿ. ಎಸ್, ಗಾನ ಶರತ್ ಅವರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್. ವೆಲ್ಕಮ್, ಇಬ್ಬರಿಗೂ ವೆಲ್ಕಮ್. ನಿಮ್ಮ ಹೆಸರು? ಶರತ್ ಅಂತ. ಅವ್ರ ಹೆಸರು? ಗಾನ ತೇಜ. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂತಂದರೆ, ನಿಮ್ಮ ಓನ್ ಸಿಂಗಿಂಗ್ ಇದೇನು ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಯಾರು ಸಪೋರ್ಟ್ ಜಾಸ್ತಿ ಇದೆ? ಫ್ರೆಂಡ್ಸಾ, ಫ್ಯಾಮಿಲಿನ, ವೈಫಾ, ಯಾರು? ಫ್ರೆಂಡ್ಸೇ ಸಿಸ್ಟರ್. ನಾವು ಸ್ಟಾರ್ಟಿಂಗಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದಾಗೆ ಬಂದಿದ್ದು. ಓಕೆ. ಅದೇ ಥರ ನಾವು ಎಲ್ಲಿ ಹೋಗಿದ್ರು ಕೂಡ, ಯಾವ ಚಾನ್ಸ್ ಸಿಕ್ಕಿದ್ರು ಕೂಡ ನಾವು ಫ್ರೆಂಡ್ಸ್ನ ಫಸ್ಟ್ ಬಿಟ್ಕೊಡಲ್ಲ. ಯಾಕಂದರೆ ನಾವೆಲ್ಲ ಒಂದಾಗೆ ಬಂದಿದ್ದು. ಈ ಒಂದು ಮಾಡಬೇಕು ಅನ್ನೋ ಐಡಿಯಾ ಎಲ್ಲಿಂದ ಬಂತು ನಿಮಗೆ? ಅದು ಫಸ್ಟ್ ಕನ್ನಡನೇ ಗೊತ್ತು ನಮಗೆ, ಕನ್ನಡದಲ್ಲಿ ಆಡಬೇಕಂತ. ತಮಿಳಲ್ಲಿ ನಾವು ಸ್ಟಾರ್ಟಿಂಗು ಅವಾಗಿಂದ ಆಡ್ತಾ ಇದ್ದೀವಿ. ನಾನು 8ನೇ ಕ್ಲಾಸ್ ಓದುವಾಗಿಂದ ಅವಾಗಿಂದ ಆಡ್ತಾ ಇದ್ದೆ. 8ನೇ ಕ್ಲಾಸಿಂದ ನೀವು ರೀಲ್ಸ್ ಮಾಡ್ತಾ ಇದ್ದೀರಾ? ರೀಲ್ಸ್ ಎಲ್ಲ ಮಾಡಿಲ್ಲ, ಜಸ್ಟ್ ಸಿಂಗಿಂಗ್. ಒಂದು ಕ್ರೇಜಿ ಸಿಂಗಿಂಗ್ ಅಂದರೆ ಕನ್ನಡ ಸಾಂಗ್ ಆಡ್ಬೇಕಂತ. ಸ್ಟೇಜ್ ಅವಾಗಲೇ ನಾವು ಕನ್ನಡ ಎಲ್ಲ ಬರ್ದಿದ್ದೀವಿ. ನಾನು ಸ್ಕೂಲೆಲ್ಲ ಆಡಿದ್ದೀನಿ. ಇವರು ಅಂಡ್ ನಾನು ಕೇಳಿದ್ರೆ ನಿಮ್ಮ ಅಜ್ಜಿ ಹತ್ರ ಕೇಳ್ಪಟ್ಟೆ, ಅವರು ಆರ್ಕೆಸ್ಟ್ರಾಗಿ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ನಿಮ್ಮ ಇಡೀ ಫ್ಯಾಮಿಲಿ ಒಂಥರ ಸಿಂಗಿಂಗ್ ಫ್ಯಾಮಿಲಿ ಥರ. ಓಕೆ. ಆ್ಯಂಡ್ ಇನ್ನೊಂದು ಮೊದಲನೇದಾಗಿ ನಿಮ್ಮಿಬ್ರಿಗೂ ಕಂಗ್ರಾಟ್ಸ್. ಯಾಕಂತಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಸಿಂಗಿಂಗ್ ಅಂತ ಬಂದರೆ ನಿಮ್ಮದು ಜಾಸ್ತಿ ಟ್ರೆಂಡಿಂಗಲ್ಲಿ ಓಡ್ತೈತೆ. ಆ್ಯಂಡ್ ಯಾವುದೋ ಒಂದು ಚಾನಲಲ್ಲಿ ನೀವು ಮಾತಾಡಿದ್ದೀರಾ ಅಬೌಟ್ ಟ್ರೋಲ ಏನೋ, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಏನಪ್ಪ ಅಂತಂದರೆ ನನಗೆ ಬೈದಿದ್ದಾರೆ. ಸೊ ನನಗಲ್ದೇನೆ ನಮ್ಮ ತಾಯಿಗೂ ಕೂಡ ಬೈದಿದ್ದಾರೆ. ಹೌದು ಸಿಸ್ಟರ್. ಯಾಕಂದರೆ ನಾವು ಯಾರಿಗೂ ಏನು ತಪ್ಪಾಗಿ ಏನು ನಾವು ಆಡ್ತಿಲ್ಲ, ಒಬ್ರು ಕೆಟ್ಟೋಗ್ಲಿ ಅಂತ ಆಡ್ತಿಲ್ಲ. ಎಲ್ಲ ನಮ್ಮ ಒಂದು ಜನನ ನಾವು ಖುಷಿ ಪಡಿಸ್ತೀವಿ. ಇನ್ನೊಂದು ನಾವು ಅವೇರ್ನೆಸ್ ಬಗ್ಗೆ ಸಾಂಗ್ನ ಮಾಡ್ತಾ ಇದ್ದೀವಿ ಇವಾಗಲೂ. ಇವಾಗ ಲೈಸೆನ್ಸ್ ಇಲ್ಲ ಗಾಡಿ ಎಲ್ಲ ಓಡಿಸ್ತಾರೆ, ಆಕ್ಸಿಡೆಂಟ್ ಎಲ್ಲ ಮಾಡ್ತಾ ಇದೀವಿ. ಎಲ್ಲ ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಮತ್ತೆ ಎಲ್ಲ ಖುಷಿಗೆ ಮಾಡ್ತಾ ಇದೀವಿ. ತಾಯಿ ಬಗ್ಗೆ ಇರಲ್ಲ ಡಬಲ್ ಮೀನಿಂಗು, ಹುಡುಗಿರ್ನ ಚುಡಾಯಿಸೋದು ಆ ಥರ ಆಡಿಲ್ಲ. ಬೆಲ್ಸೋರು 100 ಜನ, ತುಳಿಯೋರು 10 ಜನ ಇರ್ತಾರೆ. ಅವ್ರಿಗೆ ಏನಂದ್ರೆ ಅವರಿಂದ ನಾವು ಏನು ಇದು ಮಾಡಿಲ್ಲ. ಅವ್ರನ್ನ ನಾವು ಏನು ಬೈದಿ ವಿಡಿಯೋ ಮಾಡಿಲ್ಲ, ಏನೂ ಇಲ್ಲ. ನಾವು ಹೋಗ್ತಾ ಇದ್ರೆ ನಮ್ಮನ್ನ ಬೈದ್ರೆ ಪರವಾಗಿಲ್ಲ, ನಾವು ಬೆಳೆಯೋದವ್ರಿಗೆ ಕಷ್ಟ ಇರುತ್ತೆ. ನಮ್ಮನ್ನ ಬೈದ್ರೆ ನಮ್ಮ ಮನೇಲಿರೋರೆಲ್ಲ ಕೆಟ್ಟ ಮಾತಲ್ಲಿ ಕಮೆಂಟ್ ಹೊಡಿತಾರೆ. ನಾವು ರಿಯಾಕ್ಷನ್ ಮಾಡಲ್ಲ, ಅವ್ರಿಗೆ ಒಂದು ಲೈಕ್ ಹಾಕ್ತೀವಿ. ಸುಮ್ಮನೆ ಅವ್ರಿಗೇನು ಕೆಲಸ ಇರಲ್ಲ, ಅವ್ರು ಏನು ಇಲ್ಲ. ಅವ್ರ ಹತ್ರ ಹೋಗಿ ನಾವು ತಿರ್ಗಾ ನಾವು ರೀಕಮೆಂಡ್ ಮಾಡ್ಕೊಂಡು ಅವ್ರಿಗೆ ಮಾಡಕ್ಕೆ ಹೋಗಲ್ಲ. ನಮ್ದು ಇದಾಗ್ಬಿಡುತ್ತೆ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ ಭೂಮಿ ಮೇಲೆ. ಒಂದು ದೇವ್ರು ಏನು ಕೊಡ್ತಿದ್ರೆ ಅದು ಬೇರೆಯವ್ರು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅಂದರೆ ನಾವು ಕೆಟ್ಟದ್ದು ತೊಗೋಬೇಕು ಆ್ಯಂಡ್ ಒಳ್ಳೇದು ಕೂಡ ತೊಗೋಬೇಕು. ಇಲ್ಲಿ ಯಾರ ಬಗ್ಗೆ ಯಾರೂ ಮಾತಾಡೋ ಅಧಿಕಾರ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ. ಹುಡ್ಸಿರೋ ಅಪ್ಪ ಅಮ್ಮಂಗೆ ಅಷ್ಟೇ ಅಧಿಕಾರ ಇರೋದು. ಯಾಕಂದರೆ ಭೂಮಿ ಪ್ರಪಂಚ ನೋಡೋ ಥರ ಮಾಡಿರೋದು ಅವರೊಬ್ಬರೇ. ಸೊ ಅವ್ರು ಏನೇ ಮಾತಾಡಿದ್ರು ನನ್ನ ಕಡೆಯಿಂದ ನೀವು ಯಾವುದೇ ಥರ ರಿಯಾಕ್ಟ್ ಆಗೋದಕ್ಕೆ ಹೋಗಲೇಬೇಡಿ. ಸೊ ಏನಂದ್ರಲ್ಲ ಲೈಕ್ ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ನಿಮ್ಮ ಮುಖದ ಮೇಲೆ ಹೋಗ್ಬಿಡ್ಬೇಕು ಸಿಸ್ಟರ್. ಆ ವಿಡಿಯೋ ನೋಡ್ಬಾರ್ದು. ನಮ್ನ ಇಷ್ಟ ಇಲ್ವಾ, ನೋಡ್ಬೇಡಿ, ಹೋಗ್ಬಿಡಿ. ಯಾಕೆ ಸುಮ್ಮನೆ ಕಮೆಂಟ್ ಹೊಡ್ಕೊಂಡು? ಏನಾದರೂ ಒಂದು 10 ರೂಪಾಯಿ ಬರುತ್ತಾ ಅವ್ರಿಗೆ ಕಮೆಂಟ್ ಹೊಡ್ದು? ಸೊ ನಾನು ನಿಮ್ಮದು ಪೇಜ್ ಎಲ್ಲ ಚೆಕ್ ಮಾಡಿದಾಗ ನಿಮ್ಮ ಫಸ್ಟ್ ವಿಡಿಯೋ ಲೈಕ್ ನನಗೆ ಗೊತ್ತಿರಂಗೆ 200 300 ಲೈಕ್ಸ್ 2.2K ವ್ಯೂಸ್ ಓಡಿದೆ. ಸ್ಟಾರ್ಟಿಂಗ್ ಒಂದು 50 ವಿಡಿಯೋಸ್ ಈ ಥರ ಹೋಗಿದೆ. ಆವಾಗ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇತ್ತು? ಅಂದರೆ ರನ್ ಮಾಡಬೇಕಾ ಇಲ್ಲ ಬೇಡವಾ, ಇಲ್ಲೇ ಸ್ಟಾಪ್ ಮಾಡೋಣ, ಈ ಥರ ಏನಾದರೂ ಅನಿಸಿದ್ದಿದೆಯಾ? ಸ್ಟಾರ್ಟಿಂಗ್ ನಾನು ಫಸ್ಟ್ ಆಡಿದ್ದು ಬಂದು ಅದೇ ನನಗೂ ಪ್ರೀತಿ ಮಾಡೋ ಆಸೆ ಬಂತು. ಆ ಸಾಂಗ್ ಸರಿಯಾಗಿ ಓಡ್ತು. ಕಮೆಂಟು ಸ್ವಲ್ಪ ಬ್ಯಾಡ್ ಕಮೆಂಟ್ ಬಂತು. ಇವ್ರು ಯಾವನೋ ತಮಿಳ್ ನನ್ನ ಮಗ ಕನ್ನಡನ ಹಾಳು ಮಾಡಕ್ಕೆ ಬಂದಿದ್ದಾನೆ. ಅವ್ರೇನು ಅಂದ್ಕೊಂಡಿದ್ದಾರೆ, ನಾವು ಬಂದ್ಬಿಟ್ಟು ಕನ್ನಡದಲ್ಲಿ ಫೇಮಸ್ ಆಗಬೇಕು, ಕನ್ನಡದಲ್ಲಿ ಫೇಮಸ್ ಆಗಬೇಕು, ನಮ್ಮಿಂದಾನೇ ಕನ್ನಡ ಆಗಿರೋ ತಾಕತ್ತೆ ಬೇರೆ ಥರ ಇದೆ. ಅದು ಎಲ್ಲರಿಗೂ ಗೊತ್ತು. ನಾವು ಹುಟ್ಟಿರೋದಿಲ್ಲಿ, ಬೆಳೆದಿರೋದಿಲ್ಲಿ, ನಾಳೆ ಸೆತ್ತೋಗ್ರೆ ನಮ್ಮ ಮನ್ ಮಾಡೋದು ಇಲ್ಲೇ, ಅದೆಲ್ಲ ನಮಗೂ ಗೊತ್ತು. ಯಾವುದೋ ಫೇಮಸ್ಗೋಸ್ಕರ ನಾವು ಮಾಡೋದು ಬಂದ್ಬಿಟ್ಟು ನಾವು ಕೊಡೋ ಗೌರವ ಅದು. ನಾವು ಆಡೋದ್ರಿಂದ ಕೊಡೋ ಗೌರವ ಅದು. ಅವಾಗ ನಾವು ಆಡುವಾಗಲೂ ನನಗೆ ಭಯ ಆಯ್ತು. ಆ ವಿಡಿಯೋ ನಾವು ಯಾವತ್ತೋ ಎತ್ಬಿಟ್ರಿ, ಡಿಲೀಟ್ ಮಾಡಿಲ್ಲ. ಯಾವಾಗಲೂ ವಿಡಿಯೋ ಹಾಕಿದ್ರು ಇಟ್ಕೊಂಡಿದ್ದೀನಿ. ನನ್ನ ಮೈಂಡಲ್ಲಿ ಎರಡು ಇತ್ತು.
ಹಾಕಿದ್ರೆ ಯಾರಾದರೂ ಬ್ಯಾಡ್ ಕಮೆಂಟ್ ಎಲ್ಲ ಮಾಡ್ತಾರೆ, ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇರತ್ತಾ? ನನಗೆ ಒಂದು ಡೌಟ್. ಸುಮ್ಮನೆ ಇರಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ ಫಸ್ಟ್ ಸಾಂಗ್ ಅದ ಕನ್ನಡ ಸಾಂಗ್? ಅದೇ 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 ಟ್ರೆಂಡಿಂಗ್ ಆಗಿದ್ದು, ಒಂದೇ ದಿವಸ ಆಗಿ ಟ್ರೆಂಡಿಂಗ್ ಆಗಿದ್ದು. ಅದಾದ್ಮೇಲೆ ಕರಿಮಣಿ ಮಾಲೀಕ ಓಡ್ತಲ್ಲ, ಅದೆಲ್ಲ ಸೆಂಟ್ರಲ್ಲಿ ತುಂಬಾ ಬಟ್ ಎಲ್ಲದಕ್ಕಿಂತ ಜಾಸ್ತಿ ಓಡಿರೋದು ಅಂದ್ರೆ ಫಸ್ಟ್ ಓಡಿರೋದು ಅದೇ ಅಲ್ಲ? ಫಸ್ಟ್ ಓಡಿರೋದು ನನಗೂ 296K ಓಡಿದ್ದದು. ಮಿಲಿಯನ್ ಹೋಗಿ ಮಿಲಿಯನ್ ಅಲ್ಲ, Views ಫೇಕ್ million ಅಕೌಂಟ್ ಅಲ್ಲಿ ಹೋಗಿದೆ. ನೋಡಿರ್ತೀರಾ. ಲೈಕ್ ಫೇಕ್ ಅಕೌಂಟ್. ನನ್ನ ಹೆಸರಲ್ಲಿ ತುಂಬಾ ಫೇಕ್ ಅಕೌಂಟ್ ಇದೆ. ಸೊ ಇದೊಂದನ್ನ ಅಲರ್ಟ್ ಆಗಿ ತಗೊಳ್ಳಿ. ಅವರ ಇವಾಗ ನಾನು ನೋಡ್ಕೊಂಡು ಬಂದಿರೋದು ಕೂಡ ಅವರ ಫೇಕ್ ಅಕೌಂಟ್. ಅವರ ಕಂಪ್ಲೀಟ್ ಪೇಜಲ್ಲಿ ನಾನು ನೋಡಿದಾಗ ಅವ್ರದ್ದು ಫಸ್ಟ್ ಕರಿಮಣಿ ಮಾಲೀಕ ನೀನಲ್ಲ 296K ಆ್ಯಂಡ್ 2.2 ಮಿಲಿಯನ್ ವ್ಯೂಸ್ ಓಡಿದೆ. ಸೊ ನನ್ನ ಒಂದು ಅಬ್ಸರ್ವೇಷನ್ ಇದಾಗಿದೆ. ಸೊ ಅವ್ರು ಹೇಳ್ಬೇಕಾದ್ರೆ ನನಗೂ ರಿಯಾಲಿಟಿ ಏನಂತ ಗೊತ್ತಾಗ್ತಿದೆ. ಇದೊಂದು ಅಬ್ಸರ್ವೇಷನ್ ತಗೊಳ್ಳಿ. ಆ್ಯಂಡ್ ದೆನ್ ನಾವು ಫಸ್ಟ್ ವಿಡಿಯೋನೇ ಮಿಲಿಯನ್, ಒಂದೇ ಒಂದು ದಿವಸ 1 ಮಿಲಿಯನ್ ಆಯ್ತು. ಓಕೆ, ಆಮೇಲೆ ನಾವು ಬಿಟ್ಟಿದ್ದು ಎಲ್ಲಾನು ಮಿಲಿಯನ್ ವಿಡಿಯೋಗಳು. ಎಲ್ಲ ವಿಡಿಯೋಗಳು ನಾವು ಮಾಲೆ ಹಾಕಿದ್ವಿ. ಕರಿಮಣಿ ಮಾಲೀಕ ಅಲ್ಲ, ನಾನು ಮಾಲೆ ಹಾಕಿ ಟ್ರೆಂಡಿಂಗ್ ಒಂದು 23 ಸಾಂಗ್ ಟ್ರೆಂಡಿಂಗ್ ಆಗಿ ತಿರ್ಗಾ ಆಮೇಲೆ ಆಡಿದ್ದು ಕರಿಮಣಿ ಮಾಲೀಕ ಅಲ್ಲ ನಾವು. ನಾನು ಹಂಗಾರೆ ಫೇಕ್ ಪೇಜ್ ನಮ್ದು ಬಂದ್ಬಿಟ್ಟು UK ಕನ್ನಡಿಗ ಅಂತ ಒಂದು ಐಡಿ ಇರುತ್ತೆ. ಅದ್ ಬಂದ್ಬಿಟ್ಟು ಯಾರಂತ ಗೊತ್ತಿಲ್ಲ, ಅದು ಉತ್ತರ ಕರ್ನಾಟಕ ಸೈಡು TMK ಕನ್ನಡಿಗ ಅಂತ ಇರುತ್ತೆ. ಎಲ್ಲಾದ್ರಲ್ಲೂ ನನ್ನ DP ಇರುತ್ತೆ. ಅದೆಲ್ಲ ನಾನಿಲ್ಲ, ನನಗೆ ಫ್ಯಾನ್ಸ್ ಪೇಜ್ ಅಂತ ಕ್ರಿಯೇಟ್ ಮಾಡಿ ಅವ್ರವರೇ ನಾನು ವಿಡಿಯೋ ಹಾಕಿದ್ರೆ ಯಾರಿಗೂ ನನ್ನ ವಿಡಿಯೋ ಎತ್ತ ಹಾಕಿ ಅಂತ ಇಲ್ಲ. ನಾವು ಹಾಕಿದ ತಕ್ಷಣ ಎಲ್ಲೆಲ್ಲೋ ಆಗ್ತಿರ್ತಾರೆ, ಫ್ಯಾನ್ ಫಾಲೋವರ್ಸ್ ಅಲ್ಲಿವರೆಗೂ ಇದ್ದಾರೆ ಅಂತ ಎತ್ತೆತ್ತ ಆಗ್ತಿದೆ. ತಮಿಳ್ಗೆ ಇನ್ನೊಂದು ಸಿಸ್ಟರ್ ನಮ್ಮನ್ನ ಬೆಲ್ಸೋರು ಇದ್ದಾರೆ. ಮತ್ತೆ ಫ್ಯಾನ್ಸ್ ಪೇಜ್ ಇಟ್ಕೊಂಡು ಅವ್ರು ಮಾಡೋ ಗೋಲ್ ಎಲ್ಲ ಕೇಳಿದ್ರೆ ನೀವು ತುಂಬಾ ಏನೇನ್ ಮಾಡಿದಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಟ್ರೆಂಡಿಂಗ್ ಅಲ್ಲಿ ಓಡಿದ್ರಲ್ಲ, ನಿಮ್ನ ನೋಡಿದಾಗ ಸಾಕಪ್ಪ ನಿಲ್ಸ್ರಪ್ಪ ನಿಮ್ದು ಇಲ್ಲಿಗೆ ಅಂತ ಹೇಳಿರೋ ಮಾತುಗಳೇನಾದ್ರು ಇದೆಯಾ? ಇವತ್ತು ನಾನು ಇಲ್ಲಿ ನೀವು ನನ್ನ ಇಂಟರ್ವ್ಯೂ ಎತ್ತಾ ಇದೀರಿ ಅಂದ್ರೆ ನಮ್ಮ ಅಪ್ಪ ಅಮ್ಮ, ನಾವು ಅವತ್ತು ಈ ಬೇರೆ ರೋಡಲ್ಲಿ ಆಡ್ತಾ ಇದೀವಲ್ವಾ, ಅದಿಲ್ಲ. ಇದು ಮುಂಚೆ ನಾನು ಎಲ್ಲೇ ಆಡಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ನಾವು ಸೆತ್ತೋಗ್ತಾರಲ್ವಾ ಅವ್ರ ಮನೆಯಲ್ಲಿ ನೈಟ್ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಆಡ್ಬೇಕು. ಅಲ್ಲಿ ಹೋಗಿದ್ರೆ ಮನೇಲಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಪರ್ಮಿಷನ್, ಇಲ್ಲಿ ನಾನು ಬಂದಿರಲ್ಲ. ಯಾಕಂದ್ರೆ ಅಲ್ಲಿ ಹೋಗಿದ್ರೆ ಕೆಟ್ಟೋಗ್ತಾನೆ, ಬುದ್ಧಿ ಇರೋನ್ ಉಳ್ಕೊಳ್ತಾನೆ. ಬುದ್ಧಿ ಯಾಕಂದ್ರೆ ಸಿಸ್ಟರ್ ಒಂದು ಫಂಕ್ಷನ್ಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಒಬ್ರು ಜಾಲಿಯಾಗೂ ಇರ್ತಾರೆ, ಒಬ್ರು ಬೇಜಾರಲ್ಲಿ ಇರ್ತಾರೆ. ಸಾವಲ್ಲಿ ಹಂಗಿಲ್ಲ, ಏನ್ ಬೇಜಾರು ಏನ್ ಜಾಲಿದ್ರು ಎಲ್ಲಾರು ಕುಡ್ಕೊಂಡು ನೀವು ಎಷ್ಟೇ ಅಫಿಷಿಯಲ್ ಅವ್ರು ಸತ್ತೋಗಿದ್ರು ಅಲ್ಲೊಂದು ಭಜನೆ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾರಿದ್ರಿ ಕುಡಿಯೋರು ಇದ್ದೇ ಇರ್ತಾರೆ. ಅದ್ರಲ್ಲಿ ನಾವು ಹೋಗಿದ್ರೆ ನಮ್ನ ಫಸ್ಟ್ ಕೇಳೋದು ಏನಂದ್ರೆ ಏನ್ ಕುಡಿತೀರಾ, ಏನ್ ಮಾಡ್ತೀರಾ, ಅಭ್ಯಾಸನೇ ಇಲ್ಲ. ಏನ್ ಊಟ ಮಾಡ್ತೀರಲ್ಲ ಕೇಳೋದಿಲ್ಲ, ಏನ್ ಕುಡಿತೀರಾ. ಈ ಸ್ಟೈಲು ಕೂಡ ಒಂದು ರೀಸನ್ ಇದೆ. ನಾನೆಲ್ಲ ಮಾತಾಡಿರೋರು ನಾನು ಕೇಳಬೇಕು ಅನ್ಕೊಂಡೆ. ನಿಮ್ಮಿಬ್ಬರದು ಆಲ್ಮೋಸ್ಟ್ ರಿಲೇಟೆಡ್ ಇದೆ, ಬಟ್ ಅವ್ರದ್ದು ಏರ್ ಸ್ವಲ್ಪ ಶಾರ್ಟ್, ನೀವು ಸ್ವಲ್ಪ ಲಾಂಗ್ ಬಿಟ್ಟಿದ್ದೀರಾ. ರೀಸನ್ ಏನು? ಫಸ್ಟ್ ರೀಸನ್ ನನ್ನ ರೀಸನ್ ಏನಂದ್ರೆ, ನಾನು ಯಾವತ್ತೋ ಒಂದು ದಿವಸ ಆಡ್ತೀನಿ ಅಂತ ಗೊತ್ತು, ಟ್ರೆಂಡಿಂಗ್ ಆಗ್ತೀನಿ ಅದೆಲ್ಲ ನನ್ನ ಮೈಂಡಲ್ಲಿ ಇಲ್ಲ. ಆಡಬೇಕು, ನಾನು ಒಂದು ಸಿಂಗರ್ ಅಂತ ತೋರಿಸ್ಬೇಕಂತ ನನ್ನ ಹತ್ರ ಒಂದು ಗುರ್ತು ಇರಬೇಕು, ಒಂದು ಚಿಕ್ಕ ಸ್ಟುಡಿಯೋದಲ್ಲಿ ಆಡಿರ್ಬೇಕಂತ. ಆ ಥರ ಆಡಬೇಕು. ಆವಾಗ ಈ ಥರ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿರಬೇಕು. ಇವಾಗ ನಾನು ಎಲ್ಲೋ ಹೋಗ್ತೀನಿ, ಒಂದು 6 ಸಾಂಗ್ ಇವ್ನು ಫಸ್ಟ್ ನಾನು ನೋಡಿದ ತಕ್ಷಣ ಎಲ್ಲರೂ ಏನು ಅನ್ಕೊಳ್ತಾರೆ, ಯಾವನೇನು ಚಪ್ಪಲ್ ಥರ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ನಾನು ಆಡ್ಬಿಟ್ಟು ನಾನು ಬರುವಾಗ ನನ್ನ ಕ್ಯಾರೆಕ್ಟರ್ ಗೊತ್ತಾದರೆ ಬಂದು ಕೈ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ಬೇಕು ಅವರು. ಆ ಥರನೇ ನಾವು ಇರ್ತೀವಿ. ಅದು ಯಾಕಂದರೆ ಸ್ಟೈಲ್ನ ಹಾಕಿ ಯಾರನ್ನೂ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಒಳಗಡೆ ಹೆಂಗಿದೆ ಅಂತ ನೋಡಬೇಕು. ಇವಾಗ ಡೀಸೆಂಟಾಗಿ ಫಾರ್ಮಲ್ಸ್ ಹಾಕ್ಕೊಂಡು ಕಾಲೇಜ್ ಹೋಗ್ತಾನೆ ಅಲ್ವಾ, ಅವರೇ ಚಪ್ಪರಾಗಿ ಇಂಜೆಕ್ಷನ್ ಮಾಡ್ಕೊಂಡು ಗಾಂಜಾ ಹೊಡ್ಕೊಂಡು ತಿರ್ಗಾಡ್ತಾ ಇರೋರು ಗ್ಯಾಂಗು. ನಮ್ಮ ಥರ ಇರೋ ಹುಡುಗರು ಎಷ್ಟೋ ಕರೆಕ್ಟಾಗಿರ್ತಾರೆ. ಅದೇ ಎಲ್ಲ ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಓವರ್ ಆಲ್ ಜರ್ನಿ ಅಂದರೆ ನಿಮ್ಮ ಫಸ್ಟ್ ರೀಲಿಂದ ಇಲ್ಲಿವರೆಗೂ ಏನು ಮಾಡಿದ್ದೀರಾ? ಇಷ್ಟು ರೀಲ್ಸಲ್ಲಿ ನಿಮ್ಗೆ ಎಲ್ಲೋ ಒಂದು ಕಡೆ ಈ ಥರ ತುಂಬ ಹರ್ಟ್ ಆಗಿದೆ ಅಂದರೆ ಯಾವ ಸಿಚುವೇಶನ್? ತುಂಬ ಹರ್ಟ್ ಆಗಿದೆ, ನನಗೆ ಬೇಕಿತ್ತಾ ಇದು ಅಂತ ಅನ್ಸಿದ್ದು ಯಾವುದಾದ್ರೂ ಒಂದು ಸಿಚುವೇಶನ್ ಇದೆಯಾ? ಸಿಚುವೇಶನ್ ಇಲ್ಲ, ತುಂಬ ಸಿಚುವೇಶನ್. ಯಾವುದಾದ್ರೂ ಒಂದು ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಚಾನಲ್ ಮುಖಾಂತರ ಯಾವ್ದು ಶೇರ್ ಮಾಡ್ಕೊಳ್ತೀರಾ? ಒಂದಂದರೆ ಅದು ಅವರು ಮೀಡಿಯಾದ ಹೇಳೋದು ಬೇಡ, ಒಂದು ಪ್ರೋಗ್ರಾಮ್ಗೆ ನನ್ನ ಕರೆದಿದ್ದಾರೆ. ಓಕೆ, ನನ್ನ ಏನು ಹೇಳಿದ್ರು, ಫೋನ್ ಮಾಡಿ ಏನಂತ ಹೇಳಿದ್ರು, ಈ ಥರ ಪ್ರೋಗ್ರಾಮ್ ಇದೆ, ದೊಡ್ಡ ಪ್ರೋಗ್ರಾಮೇ, ಎಲ್ಲ ಸೆಲೆಬ್ರಿಟಿ ಅಲ್ಲಿ ಇದ್ದಾರೆ, ಎಲ್ಲರೂ ಇದ್ರು. ಅಲ್ಲಿ ನಮ್ಮನ್ನು ಒಂದು ಸೆಲೆಬ್ರಿಟಿ ಅಂತ ಕರೆದಿದ್ರೆ ನಮ್ಗೆ ಅದೆಲ್ಲ ಇಲ್ಲ. ನಮ್ಗೆ ಆ ತರ ನಮ್ಗೆ ಮೈಂಡ್ ಸೆಲೆಬ್ರಿಟಿ ಅಂತಾನೆ ಇಲ್ಲ, ನಾರ್ಮಲ್ ಆಗಿ ಹೋಗೋ ತರ ಎಲ್ಲಿ ಹೋದ್ರು ಅಷ್ಟೇ. ನಾವು ನಮ್ಮ ಹತ್ರ ಏನಿದೆ ಹುಡುಗರು ಜಾಲಿ ಮಾಡ್ಕೊಂಡು, ಆದ್ರೆ ನಮ್ಮ ಫ್ರೆಂಡ್ಶಿಪ್ ನ ಬಿಟ್ಟು ನಾವು ಹೋಗೋದಿಲ್ಲ. ಅವ್ರು ಕರೆದ್ರು, ಅಲ್ಲಿ ಹೋಗಿದ್ರಿ, ಸ್ಟೇಜ್ ಮೇಲೆ ಇಬ್ಬರನ್ನ ಅತ್ತ ಕೇಳಿದ್ರು, ಇಬ್ರು ಆಡೋದಿದ್ರೆ ನಾನು ಆಡೋದೇ ಬೇಡ, ನಾನು ಬಂದ್ಬಿಡ್ತೀನಿ, ನಮ್ಮ ಜೊತೆ ಇರೋರೆಲ್ಲ ಕುತ್ಕೊಳ್ಬೇಕಂತಾನೆ. ಈ ಲೈನ್ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನು ಇಲ್ಲಿಗೆ ಬರೋದಕ್ಕೂ ರೀಸನ್ ಅದೇನೇನೆ. ಅವ್ರು ಅಂದ್ರು ನನ್ನ ಫ್ರೆಂಡ್ಸ್ 20 ಜನ ಇದ್ದಾರೆ, ಸಿಸ್ಟರ್ ಎಲ್ಲರೂ ಬೇಕು ನನಗೆ, ಎಲ್ಲರೂ ಬರ್ತಾರೆ. ಎಲ್ಲರೂ ಸಿಸ್ಟರ್ ಅಷ್ಟೇ. ನನಗೆ ಒಂದು ಮಾಲೆ ಆಗ್ಬಿಟ್ಟು ಒಂದು ಅದು ಶಾಲ್ ಆಗ್ಬಿಟ್ಟೆಲ್ಲ ಕೊಟ್ರೆ ಬೇಡ. ನನ್ನ ಜೊತೆ ಗಾಡಿ ಓಡಿಸ್ಕೊಂಡಿರೋನಿರ್ಲಿ, ಆಟೋ ಯಾಕಂದ್ರೆ ಇಲ್ಲಿ ತೇಜ ಇಲ್ಲಿ ಕುತ್ಕೊಂಡಿದ್ದಾನೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದ್ರೆ ನಾನು ಬಂದು ಇಲ್ಲಿ ಕುತ್ಕೊಂಡೇ ಇರೋ. ಸಿಸ್ಟರ್ ಒಬ್ಬೊಬ್ರು ವಿಡಿಯೋದಲ್ಲಿ ಇರಲ್ಲ, ಯಾಕಂದ್ರೆ ಒಬ್ನು ಇರ್ತಾನೆ ನಮ್ಮ ಜೊತೆನೇ ಇದ್ದಾನೆ. ಅವ್ನು ಹೆಂಗ್ ಗೊತ್ತಾ ಸಿಸ್ಟರ್, ವಿಡಿಯೋ ಮಾಡೋದವನೇ, ಎಡಿಟಿಂಗ್ ಮಾಡೋದವನೇ, ಆದ್ರೆ ವಿಡಿಯೋದಲ್ಲಿ ಅವ್ನು ಇರಲ್ಲ.
ನಾವು ಎಷ್ಟೋ ಹೇಳ್ತೀವಿ ಬಾರೋ ಬಾರೋ ಅಂತ ಇರಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ. ಇನ್ನೊಬ್ನು ಇರ್ತಾನೆ, ಅವನೇ ಮೈನ್ ಆಗಿರ್ತಾನೆ ನಮ್ಮ ಬ್ಯಾಚಲ್ಲಿ, ಆದರೆ ಅವ್ನು ಮುಂದೆ ಬರಲ್ಲ, ಹಿಂದೆ ಹಿಂದೆ ಇರ್ತಾನೆ. ನಮ್ಮಲ್ಲಿ ಅಷ್ಟೇ. ನೀವು ಹಂಗಂದಾಗ ಅವ್ರು ಏನು ರಿಯಾಕ್ಟ್ ಮಾಡಿದ್ರು ಸ್ಟೇಜಲ್ಲಿ? ನಾವ್ ಹೇಳೋದೆ, ನಮ್ನ ಕಲ್ಸಿದ್ರು, ನಾವ್ ಆಡದೆ ಹೋದ್ರೂ ಪರವಾಗಿಲ್ಲ, ನಮ್ಗೆ ಏನು ಫೇಮಸ್ ಏನ್ ಗೊತ್ತಾ ಆ ಸ್ಟೇಜಲ್ಲಿ ನಾವು ಹೋದ್ರಿ ಎಲ್ಲರೂ ಎಲ್ಲ ಆಡ್ತಾ ಇದೀವಿ, ಜನ ನಾವು ಹೋಗಿದ ತಕ್ಷಣ ಇವ್ರ ಅಜ್ಜಿ ಎಲ್ಲ ಎದ್ದೋಲ್ಬಿಟ್ಟು ಕ್ಲಾಪ್ ಮಾಡ್ತಿದ್ದಾರೆ. ನಮ್ಮ ಅಜ್ಜಿ ಆಂಕರ್ ಕೇಳ್ತಿದ್ದಾರೆ, ಇವ್ರು ನೀವು ಬಂದಿರೋರೆ ಗೊತ್ತಾ ನಿಮ್ಗೆ ಅಂತ. ವಯಸ್ಸಾಗಿರೋ ಅಜ್ಜಿ ಆಂಟಿ ಆಮೇಲೆ ಎಲ್ಲ ಚಿಕ್ಕ ಮಕ್ಳ ಕೈ ಎತ್ತಿದ್ದಾರೆ, ಖುಷಿ ಆಯ್ತು, ಆಡಿದ್ರಿ. ಅಲ್ಲಿ ಮಾಸ್ ಏನಂದ್ರೆ ಸಿಸ್ಟರ್, ನಾವು ಹೋಗೋಕ್ ಮುಂಚೆ 100 ಫೋನ್, ನಮ್ಗೆ 100 ಫೋನು, ಎಲ್ಲಿದ್ದೀರಾ, ಬಂದ್ಬಿಟ್ರ, ಆಯ್ತಾ, ಊಟ ಮಾಡ್ತೀರಾ, ಏನು ಕಲ್ಸ್ಕೊಡ್ಬೇಕಾ ಎಲ್ಲ ಮಾತಾಡ್ಬಿಟ್ಟು ಆ ಪ್ರೋಗ್ರಾಮ್ ಮುಗೀತು. ನಾವು ಆಚೆ ಬಂದ್ರಿ, ನಾವು ನಮ್ಮ ಎದುರುಗಡೆನೆ ಇದ್ದಾರೆ, ಫೋನ್ ಎದ್ಬಿಟ್ಟು ನಾವು ಕಾಲ್ ಮಾಡ್ತಾ ಇದೀವಿ, ಹಿಂಗ್ ಬಟನ್ ಹಿಂಗ್ ಮಾಡ್ಬಿಟ್ಟು ಜೋಬಲ್ಲಿ ನಾನು ನೋಡ್ಬಿಟ್ಟೆ ಅದನ್ನ. ಅವ್ರು ವೆಯ್ಟ್ ಮಾಡಿದ್ರು, ಯಾಕಂದ್ರೆ ದುಡ್ಡಿಗೆ ದುಡ್ಡು ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಹೋಗುವಾಗ ಹೋಗ್ಬಿಟ್ರಿ, ಏನೋ 10 ಗಾಡಿ ನಾವು ಮೈಂಡ್ ಇಕ್ಕಿದ್ರೆ ನಾವು ಹೇಳ್ಬೋದು, ಇಷ್ಟು ಕೊಡ್ತೀರಾ, ನಾವು ಬರ್ತೀವಿ, ನಮ್ಗೆ ಇಷ್ಟು ಬೇಕು, ನಮ್ದು ಇಷ್ಟೇ ಇರೋದು ಅಂತ ನಾವ್ ಏನ್ ಕೇಳಿಲ್ಲ. ಬೆಳಿ ನಮ್ಗೆ ಹೋಗೋ ಬರೋ ಚಾರ್ಜ್ ಕೊಡ್ಬೇಕಷ್ಟೇ. ಅವ್ರು ಕೊಡೋ ಕಾಸಿಂದಲ್ಲ ನಮ್ಗೆಲ್ಲ ಏನೂ ಇಲ್ಲ. ಅವ್ರು ಕೊಟ್ಟಿದ್ರೆ ನಮ್ ಜೊತೆ ಇರೋನು ಅವ್ರ ಕೆಲಸ ಲೀವ್ ಆಗ್ಬಿಟ್ಟು ನನ್ಗೋಸ್ಕರ ಬರ್ತಿದ್ದಾರೆ, ಅವ್ರನ್ನ ಖುಷಿ ಅವ್ರ ಪೆಟ್ರೋಲ್ ಕಾಸು ಏನಾದ್ರು ಕೊಟ್ಟಿದ್ರೆ ಕರ್ಕೊಂಡೋಗಿ ಎಲ್ಲೋ ಒಂದು ಟೀ ಅದು ಕುಡ್ದಿರ್ತೀನಿ. ನನ್ನ ಮಗ ಏನು ಮಾಡಿಬಿಟ್ಟ, ಆ ಫೋನ್ ನಾನು ನೋಡ್ಬಿಟ್ಟು ಪ್ಯಾಕೆಟಲ್ಲಿ ಇಕ್ಬಿಟ್ಟು ಅದು ನನ್ನ ಕಣ್ಣಲ್ಲಿ ನೋಡ್ಬಿಟ್ಟೆ. ಯಾರಿಗೂ ಫೋನ್, ನಮ್ಮ ಅಪ್ಪಗೆ ಫೋನ್ ಮಾಡಿದೆ, 500 ಕಳ್ಸಿದ್ರು. ಟೀ ಅಂಗಡಿಗೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ, ನಾನು ಏನು ಕಷ್ಟಪಟ್ಟು, ನನ್ನ ಹತ್ರ ಫೋಟೋ ವೀಡಿಯೋ ಎಲ್ಲ ಇದೆ. ಪುನೀತ್ ರಾಜ್ಕುಮಾರ್ ಅಪ್ಪು ಬಸ್ ಸಾಂಗ್ ಮಾಡುವಾಗ ನಾನು ಒಬ್ಬನೇ ಕಷ್ಟಪಟ್ಟಿಲ್ಲ, ಆ ಸಾಂಗ್ ಹಿಂದೆ ತುಂಬಾ ಕಷ್ಟ ಇದೆ. ಟ್ರೈನಲ್ಲಿ ಹೋಗುವಾಗ ಊಟ ಇಲ್ಲ ಸಿಸ್ಟರ್, ಟೀ ಇಲ್ಲ. ಒಂದು ಟೀ ಟ್ರೈನಲ್ಲಿ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ, ಒಂದು ಟೀ 10 ರೂಪಾಯಿ ಟೀ ಬರುತ್ತೆ ಅಲ್ವಾ, ಅಲ್ಲಿ ಕುತ್ಕೊಂಡು ಹೋಗಿದ್ದೀವಿ. ಹುಡುಗರು ನನಗೋಸ್ಕರ ಬಂದಿದ್ದಾರೆ ಎಲ್ಲರೂ. ಇದು ನಾನು ಮಾಡೋ ಕೆಲಸ ಅಲ್ಲ, ನಾನು ಒಬ್ಬನೇ ಅಲ್ಲ, ಇದೊಂದು ಟೀಮ್ ಇದೆ. ನಾನು ಮಾಡಿದ್ರು, ಹೆಸರು ಮಾಡಿದ್ರು ಒಂದೇ, ನಮ್ಮ ಫ್ರೆಂಡ್ಸ್ ಮಾಡಿದ್ರು ಒಂದೇ. ಯಾಕಂದ್ರೆ ನನ್ನ ಜೊತೆ ಅಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾರೆ. ವಿಡಿಯೋ ಎಲ್ಲ ಇದೆ ನನ್ನ ಹತ್ರ ಫೋನಲ್ಲಿ ಇವಾಗಲೂ. ಸುಮ್ಮನೆ ಸುಳ್ಳು ಹೇಳ್ತಾರೆ, ನಾವೆಲ್ಲ ಫೇಕ್ ಆಗಿ ವಿಡಿಯೋಗಳೆಲ್ಲ ಮಾಡಿದ್ರೆ ಎಷ್ಟೋ ದುಡ್ಡು ಮಾಡಿರ್ತೀವಿ, ಏನೇನೋ ಮಾಡಿರ್ತೀವಿ. ಅದೆಲ್ಲ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಏನು ಸಿಗುತ್ತಾ ಸಿಗತ್ತೆ, ಇವತ್ತು ಸಿಗಿಲ್ಲ ಅಂದರೆ ನಾಳೆ ಸಿಗತ್ತೆ. ಯಾರ್ಯಾರಿಗೆ ಏನು ಸಿಗುತ್ತಾ ಸಿಗತ್ತೆ. ಎಷ್ಟು ತಾಳ್ಮೆ ಇದೆಯೋ ಅಷ್ಟು ನಾವು ಬೆಳಿತೀವಿ. ಇನ್ನೊಂದು ಸಿಸ್ಟರ್, ನಾವು ಎಲ್ಲೂ ಹೇಳಿಲ್ಲ, ನಿಮ್ಮ ಚಾನೆಲ್ ಕಡೆಯಿಂದ ಒಂದು ಹೇಳ್ತೀವಿ. ನಮಗೆ ದುನಿಯಾ ವಿಜಯ್ ಅನ್ನ ನಿಮಗೆ ಎಲ್ರಿಗೂ ಗೊತ್ತು. ಅವರಿಂದ ನಮ್ಮನ್ನ ಇಟ್ಕೊಂಡು ತುಂಬಾ ಜನ ತಿಂದಿದ್ದಾರೆ, ನಮ್ಮನ್ನ ಏಮಾರಿಸಿದ್ದಾರೆ, ಎಷ್ಟೆಷ್ಟೋ ಮಾಡಿದ್ದಾರೆ. ದುನಿಯಾ ವಿಜಯ್ ಅನ್ನಾಗೆ ನಾವು ಯಾರಂತ ಗೊತ್ತಿಲ್ಲ. ಒಂದು ಹೀರೋ ಆಗಿದ್ರೆ ಫಸ್ಟ್ ಏನು ಗೊತ್ತಾ ಮಾಡ್ತಾರೆ, ಅವ್ರನ್ನ ಯಾರಂತ ತೋರಿಸ್ತಾರೆ, ನಾನು ದೊಡ್ಡವನಂತ. ಅವ್ರು ಹಂಗಿಲ್ಲ. ಬಂದಿದ ತಕ್ಷಣ ಈ ಚಾಪೆ ಕೂಡ ಹಾಕಿಲ್ಲ ಸಿಸ್ಟರ್, ಸೋಫಾ ಮೇಲೆ ಕುತ್ಕೊಂಡಿದ್ರು, ಕೆಳಗಡೆ ಕುತ್ಕೊಂಡು ನಮ್ಮನ್ನ ಎಲ್ಲರೂ, ನನ್ನ ಮಾತಾಡ್ಸಿಲ್ಲ, ನಮ್ಮ ಅಣ್ಣನ ಮಾತಾಡ್ಸಿಲ್ಲ, ನಮ್ಮ ಇಡೀ ಟೀಮ್ನ, ನಮ್ಮೆಲ್ಲ ಹುಡುಗರನ್ನ ಮಾತಾಡಿಸ್ಬಿಟ್ಟು ನಿನ್ಗೇನು ಕಷ್ಟ ಇದೆ, ನಿನ್ಗೇನಿದೆ, ಓಕೆ. ಅವರಿಂದ ನನಗೆ ನೋಡಿ ಒಂದು ಸ್ಪೀಕರ್ 50,000 ಈ ಸ್ಪೀಕರು ನಮಗೆ ಕೊಡಿಸ್ಬಿಟ್ಟು, ಇವಾಗ ನಾವು ಒಂದು ನೈಟ್ ನಾವು ಒಂದು ಪ್ರೋಗ್ರಾಮ್ಗೆ ಹೋದ್ರೆ ಇದರಿಂದ ಒಂದು 10 ರೂಪಾಯಿ ತಿಂತೀವಿ. ನಮ್ಮ ಮನೇಲಿ ಒಂದು ಟೈಮ್ ನಾವು ಕೇಳಿಲ್ಲ ನಮ್ಮನ್ನ. ಅವರೇ ನಮ್ಮನ್ನ ಏನು ಹೇಳಿದ್ರು ಅಂದರೆ, ಕೇಳಿದ್ರು ಏನು ಮಾಡ್ತೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಫಸ್ಟು ಕೆಲಸ. ದೊಡ್ಡ ದೊಡ್ಡ VIP ಎಲ್ಲ ನಮ್ಮ ಮುಂದೆ ಏನು ಗೊತ್ತಾ ಅಂತಾರೆ, ಎಲ್ಲರೂ ಜನ ಇರ್ತಾರಲ್ಲ ಅವ್ರ ಮುಂದೆ, ಏನೋ ಬೇಕು, ಸ್ಪೀಕರ್ ಬೇಕಾ, ಹೋಗೋ ಇವ್ನು ಕೊಟ್ಬಿಡ ಅಂತ ಮುಂದೆ ಹೇಳೋದು ಅಷ್ಟೇ. ಆಮೇಲೆ ಕೇಳೇ ಇಲ್ಲ, ನಾವು ಕೇಳೇ ಇಲ್ಲ. ನಾವು ಬಂದ್ಬಿಟ್ಟು ಒಂದು ಆಕ್ಟರ್ ಆಗಿ ಅಭಿಮಾನಿ ಇಲ್ಲ, ನಮ್ಗೆ ಅನ್ನ ಥರ ಅಂದ್ಕೊಂಡಿದ್ದೀವಿ, ಬೇರೆ ಥರ. ನಾವು ಇವಾಗ ಇವತ್ತು ನಾಳೆ ಹಂಗಿಲ್ಲ, ಸಾಯೋ ತನಕ ಅದ್ರಲ್ಲಿ ನಾನು ದುಡಿಬೋದು, ತಿಂತೀವಿ. ನಾನು ಕಾಲ್ ಮಾಡಿದಾಗ ಯಾರೋ ಮಾತಾಡಿದ್ರು, ನೀವ ಇವರ ಮಾತಾಡಿದ್ದು, ದುನಿಯಾ ವಿಜಯ್ ಅವ್ರ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ ಸಿಸ್ಟರ್. ನಾನು ಆಮೇಲೆ ಅವತ್ತು ಕಾಲೇಜ್ಗೆ ಹೋಗಿದ್ವಿ. ಅವರು ಬೇರೆ ತರ, ಅವರು ಒಂದು ಹೀರೋ ಅಂತ ನಮ್ಗೆ ಆ ತರ ಫೀಲ್ ಕೊಡಲ್ಲ, ಫೀಲೇ ಆಗಲ್ಲ ಸಿಸ್ಟರ್. ನಮ್ಮ ಅಣ್ಣ ನಾನು ಪೋಸ್ಟ್ ನೋಡಿದ್ಮೇಲೆ ನಂಗೆ ಅನ್ಕೊಂಡು ಅವ್ರು ನಿಮ್ಮ ಹೆಗ್ಲು ಮೇಲೆ ಕೈ ಹಾಕೊಂಡು ಒಂದು ಅವ್ರ ಮನೆಯಲ್ಲಿ ಹೆಂಗ್ ಗೊತ್ತಾ, ಒಂದು ಪಪ್ಸ್ ಇಸ್ಬಿಟ್ಟು, ಇವಾಗ ನಾನು ಹೆಂಗಂದ್ರೆ ನಿಮ್ಗೆ ಪಪ್ಸಿಸ್ ಕೊಟ್ಬಿಟ್ಟು ಸಿಸ್ಟರ್ ತಿಂದ್ವಿ, ಅವ್ರ ಹಂಗಿಲ್ಲ, ತಿನ್ನೋ ಅಷ್ಟು ಊಟ. ನ್ಯಾಚುರಲ್ ನಮ್ಗೆ ಒಂಥರ ಶಾಕ್ ಆಗ್ತಿದೆ. ಇವ್ರು ಹೀರೋ ನಮ್ಮ ಹುಡುಗರ್ನೆಲ್ಲ ಯಾರ್ಯಾರನ್ನ ಏನೇನು ಕೆಲಸ ಮತ್ತೆ ಎಲ್ಲ ಕೇಳಿದ್ವಿ, ಅವ್ರು ಬೇರೆ ಥರ ಅವರು. ಓಕೆ, ಈಗ ನಾನು ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಇದಕ್ಕೆ ಬರ್ತೀನಿ. ನಿಮ್ಮ ಮ್ಯಾರೇಜ್, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ವೇ ಸಿಸ್ಟರ್. ಮನೇಲಿ ಒಪ್ಕೊಂಡ್ರಾ? ಎಷ್ಟು ವರ್ಷದ ಪ್ರೀತಿ? ವರ್ಷ ಇಲ್ಲ, ಒಂದು 3 months. 3 months. ಅವ್ರ ಮನೇಲೂ ನಿಮ್ಮ ಮನೇಲಿ ಇಬ್ರು ಮನೇಲಿ ಒಪ್ಕೊಂಡಿದ್ದಾರೆ. ಸೊ ತಮ್ಮ ಅಣ್ಣ ಅವರು, ತಮ್ಮ ನೀವು, ಅವ್ರಕ್ಕಿಂತ ಇನ್ನೊಂದನ್ನ ಅವ್ರು ನಮ್ಮ ದೊಡ್ಡಣ್ಣ ಸಿಸ್ಟರ್, ಯಾರಿಗೂ ಗೊತ್ತಾಗಲ್ಲ, ಅವ್ರ ಆರ್ಟಿಸ್ಟ್. ನಮ್ಮ ಅಣ್ಣ ಇನ್ನೊಬ್ರು ಇದ್ದಾರಲ್ಲ, ಅವ್ರ ಆರ್ಟಿಸ್ಟ್ ಅಂದ್ರೆ ಅವ್ರಿಗಿಂತ ನಾನು ಇನ್ನ ಇಲ್ಲೇ ಇರ್ತೀನಿ, ತಪ್ಪಿದ್ರೆ ಕ್ಷಮಿಸಿ ಅಣ್ಣ. ಅಂಡ್ ನೀವು ಇನ್ನ ಮದುವೆ ಆಗದೆ ಇರೋದು ಕಾರಣ ಸಿಸ್ಟರ್, ಅದು ಯಾಕಂದ್ರೆ ನಾನು ಮಾಡಿರಲ್ಲ, ಅವ್ರ ಮನೆಯಲ್ಲಿ ಸ್ವಲ್ಪ ಅವಳು ಒಬ್ಳೇ ಇದ್ಲು, ಮಮ್ಮಿ ಇಲ್ಲ, ಅದಕ್ಕಂತ ನಾನು ಕರ್ಕೊಂಡು ಬಂದ್ಬಿಟ್ಟೆ.
ಸರಿ, ಹಂಗೆ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆಚೆಗಡೆ ಹೆಂಗ್ ಮಾತಾಡ್ತಾರೆ ಅಂತ. ಸೊ ಪರ್ಸನಲ್ ವಿಷಯ ಬಂದಿದ್ದಕ್ಕೆ ಸಾರಿ. ಇಲ್ಲ ಅದೆಲ್ಲ ಏನಿಲ್ಲ ಸಿಸ್ಟರ್, ಅದೆಲ್ಲ ಏನಿಲ್ಲ. ಓಕೆ, ಇನ್ನು ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವ್ರೇನ್ ಕೆಲಸ ಮಾಡ್ತಿದ್ದಾರೆ? ನಮ್ಮ ಮಮ್ಮಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಮ್ಮ ನಮಸ್ಕಾರ, ಬನ್ನಿ. ಪರವಾಗಿಲ್ಲ, ಬನ್ನಿ ಬನ್ನಿ, ಪರವಾಗಿಲ್ಲ. ಸೊ ಇದು ಅವ್ರ ತಾಯಿ. ನಿಮ್ಮ ಮಗ ಇಲ್ಲಿವರೆಗೂ ನಿಮ್ಮ ಮಕ್ಳು ಇಷ್ಟೊಂದು ಬೆಳೀತಾ ಇದ್ದಾರೆ, ಎಲ್ಲ ಇದಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅವ್ರ ತಪ್ಪುಗಳನ್ನ ಅವ್ರಿಗೆ ತಿಳಿಸ್ಬೇಕು ಅಂದ್ರೆ ಯಾವ ತಪ್ಪು ಅಂತ ಹೇಳ್ತೀರಾ ಅವರಿಗೆ? ಇದುವರೆಗೂ ನೀವು ಮಾಡ್ತಾ ಇರೋದು ತಪ್ಪು ಅಂತ ನನಗೆ ಹೇಳಕ್ ಬರಲ್ಲ. ಏನಾದ್ರು ಒಂದು ತಪ್ಪು ಹೇಳ್ಬೇಕಾದ್ರೆ ನಿಮ್ಗೆ ಏನಾದ್ರು ಸಿಗುತ್ತಾ ಇಂಥ ತಪ್ಪು ಅಂತ ಹೇಳೋದಕ್ಕೆ? ಇಲ್ಲ, ಆ ಥರ ನಮ್ಮ ಮಕ್ಕಳು ಹತ್ರ ನಾನು ಏನು ತಿಳ್ಕೊಂಡಿಲ್ಲ. ಹ್ಯಾಪಿಯಾಗಿದ್ದಾರೆ. ಆಚೆಗೆ ಹೋಗುವಾಗಲೂ ಅಷ್ಟೇ ಬಾಯಿ ಅಂತ ಹೇಳ್ಬಿಡ್ತಾರೆ, ಸರಿ ಹೋಗಿ ಬನ್ನಿಪ್ಪ ಅಂತ ಹೇಳ್ತೀನಿ ಅಷ್ಟೇ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವ್ರನ್ನ ನೋಡ್ಬಿಟ್ಟು. ಯಾಕಂದರೆ ಒಬ್ರು ತಮ್ಮ ಅಣ್ಣ ಎಲ್ಲರೂ ಏನೋ ಒಂಥರ ಫ್ಯಾಮಿಲಿ ಥರ ಇದ್ದಾರೆ. ಇವನ್ ಫ್ರೆಂಡ್ಸ್ ನಾನು ಇಲ್ಲಿ ಮಾತಾಡ್ತಿದ್ರೆ ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ನಾನು ಅಂದ್ಕೊಂಡೆ ಇವತ್ತಿನ ಚಾನಲ್ ನಾನು ಯಾರ ಮುಂದೆನೂ ಮಾತಾಡಲ್ಲ. ಆ್ಯಂಡ್ ಇವ್ರಿಗೆ ಸಹ ನಾನು ಹೇಳಿದ್ದೆ ಏನಪ್ಪ ಅಂತಂದರೆ ನಾನು ನಿಮ್ಮ ಹತ್ರ ಮಾತ್ರ ಮಾತಾಡ್ತೀನಿ, ಇಷ್ಟು ಜನದ ಮುಂದೆ ನಾನು ಮಾತಾಡಲ್ಲ ಅಂತ. ಬಟ್ ಏನೋ ಒಂಥರ ಖುಷಿ ಆಯಿತು ಬಂದಿದ ತಕ್ಷಣ ಅವ್ರು ಟ್ರೀಟ್ ಮಾಡಿದ್ದುವೆ. ಆ್ಯಂಡ್ ಏನೋ ನಾನು ಇವ್ರನ್ನ ಮಾತಾಡ್ಸೋಕೆ ಬಂದಿದ್ದೆ, ಇವರೆಲ್ಲ ಸೇರಿ ನನ್ನ ಮಾತಾಡಿಸ್ತವ್ರೆ ಅನ್ನೋ ಫೀಲ್ ಇತ್ತು. ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಿಮ್ಮನ್ನ ಇವಾಗ ತಮಿಳ್ ಸಾಂಗ್ ಆಡ್ಬೇಕಾದ್ರೆ ನಾನು ನೋಡಿದ್ದೀನಿ. ಅಂದರೆ ಇದು ಮಾಡಿ ಮಾತಾಡ್ತಾ ಇಲ್ಲ, ಅಂದರೆ ಲೋ ಲೆವೆಲಲ್ಲಿ ಮಾಡಿ ಮಾತಾಡ್ತಾ ಇಲ್ಲ. ಕನ್ನಡ ಸಾಂಗ್ ಕ್ಲಿಕ್ ಆದಾಗ ನಿಮಗೆ ಏನು ಯಾವ ಥರ ಫೀಲ್ ಬಂತು? ಇದನ್ನ ಬಿಡ್ಬಾರ್ದಂತ ಕೊನೆವರೆಗೂ ನಮ್ಮ ಆಸೆ. ಎಲ್ಲರೂ ಏನು ಅನ್ಕೊಂಡಿದ್ದಾರೆ ನಮ್ಗೆ ನಾನು ಆಡ್ಬೇಕಂತಾನೆ. ಏನೇ ಟ್ರೆಂಡಿಂಗ್ ಆಗಿರುವಾಗ ಆಡಿರೋದಿಲ್ಲ. ಟ್ರೆಂಡಿಂಗ್ ಆಗಕ್ಕೆ ಮುಂಚೆನೆ 8th ಸ್ಟ್ಯಾಂಡರ್ಡ್ ಓದುವಾಗಲೇ ಸಾಂಗ್ ಎಲ್ಲ ಬರ್ದು ಕನ್ನಡದಲ್ಲೇ ಬರ್ದು ಇಕ್ಕಿರೋರು ನಾವು. ಓನ್ ಸಾಂಗ್ಸಾ ಇಲ್ಲ ಅಂದರೆ ಓನ್ ಸಾಂಗ್ಸೇ? ಯಾವ್ದಾದ್ರು ಒಂದು ಓನ್ ಸಾಂಗ್ ಎರಡು ಲೈನ್ ಆಡ್ಬೋದಾ? ಎರಡೇ ಲೈನ್. ನಾನು ಆಮೇಲೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಸೇರ್ಸಿ ಒಂದು ಸಾಂಗ್ ಆಡಿಸ್ತೀನಿ. ಬಟ್ ಇದು ಓನ್ ಸಾಂಗ್ ಅಂತಿದ್ದೀರಾ, ಅದನ್ನ ಚೆನ್ನಾಗಿರುತ್ತೆ. ಯಾರು ಹೇಳ್ತೀರಿ ಅವ್ರು ತಮಿಳವ್ರು ಅಂತ ಈ ಸಾಂಗ್ ಕೇಳ್ಬಿಟ್ಟು? ಈಗ ಬಂದಿರೋ ಸಾಂಗ್ಸಲ್ಲಿ ಇಷ್ಟು ಚೆನ್ನಾಗಿ ಯಾರು ಸಾಂಗ್ ಬರ್ದಿದ್ದಾರೆ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗ ನನಗೆ ಕುಣಿಬೇಕು ಅನಿಸ್ತು. ಚೆನ್ನಾಗಿತ್ತು, ನಿಜ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಚಾನೆಲ್ ಕಡೆಯಿಂದ ಏನಾದರೂ ಹೇಳಬೇಕು ಅಂತಂದರೆ ಏನಿಲ್ಲ, ಸೊ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೊಂದು ಹೇಳೋದು ಏನಂದ್ರೆ ನೋಡಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರಲಿ ಯಾರಾದಿರ್ಲಿ ಎಲ್ಲ ಶೋಕಿ ಬಿದ್ದೋಗಿರ್ತೀರಾ. ಬಿದ್ದೋಗಿದ್ರೆ ಪರವಾಗಿಲ್ಲ, ನಮ್ಮ ವಯಸ್ಸಾಗಲ್ಲ, ಇಲ್ಲ ತುಂಬಾ ಕೆಟ್ಟೋಗಿ ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸೇ ಒಬ್ಬ ಇಲ್ಲ ತುಂಬಾ ದಿನ ಸತ್ತೋಗಿದ್ದಾರೆ. ರೀಸೆಂಟ್ ಆಗಿ ಒಂದು 2 ತಿಂಗಳ ಮುಂಚೆ ಇನ್ನೊಬ್ಬ ಸತ್ತೋಗಿದ್ದಾನೆ. ಟೈಟಲ್ ಇಂಜೆಕ್ಷನ್ ಎಲ್ಲ ತುಂಬಾ ಬೇಜಾರು. ನಿಮ್ಮಿಂದ ನೀವು ಸತ್ತೋಗ್ರೆ ಸುಮ್ಮನೆ ವೇಸ್ಟ್ ಲೈಫ್. ನೀವು ಸತ್ತೋಗಿರೋದು ಹೆಂಗೆ ಹೇಳೋದಂದ್ರೆ ನಿಮ್ಮ ಅಪ್ಪ ಅಮ್ಮ ಕೊಡೋದು ದೊಡ್ಡ ಕಷ್ಟ. ಅದು ನೀವು ಹುಟ್ಟಿದ್ರೆ ಅಂದ್ರೆ ಸ್ವಲ್ಪ ಸೆಟಲ್ಮೆಂಟ್ ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿರೋ ತರ ಮಾಡ್ಬಿಟ್ಟು ಹೋಗಿ ವೆಹಿಕಲ್ ಮಾಡ್ಕೊಂಡು ಗಾಂಜಾ ಹೊಡ್ಕೊಂಡು ಸತ್ತೋಗ್ರೆ ನಿಮ್ಮ ಹೆಸರು ಇರುತ್ತೆ. ಸುಮ್ಮನೆ ಏನಿಲ್ಲ, ನೀನು ಸತ್ತೋಗ್ತೀಯ, ಮನೇಲಿ ನೀವು ಸತ್ತೋಗ್ರೆ ನಿನ್ನ ಎತ್ಕೊಂಡು ಹೋಗ್ಬೇಕು, ಸಾಲ ಮಾಡ್ಕೊಂಡು ಇದು ಮಾಡಬೇಕು. ಶೋಕಿ ಎಲ್ಲ ಮಾಡಬೇಡಿ, ಎಲ್ಲರೂ ಚೆನ್ನಾಗಿರಿ, ಲೈಫ್ನ ಎಂಜಾಯ್ ಮಾಡಿ ಅಷ್ಟೇ. ಸೊ ಇವಾಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನನ್ನ ಚಾನಲಲ್ಲಿ ನಾನು ಇದು 2ನೇ ಕ್ಯಾಶುವಲ್ ಟಾಕ್ ಅಂತ ಮಾಡ್ತಾ ಇದ್ದೀನಿ, ಸರಿನಾ? ನಿಮ್ಗೆ ಅನ್ನಿಸ್ತಾ ಇಲ್ವಾ ನಾನು ಯಾಕೆ ನಿಮ್ಮನ್ನ ಮಾತಾಡಬೇಕು ಅಂತ ಅನ್ನಿಸ್ತು ಅಂತ ತಿಳ್ಕೊಳ್ಳೋ ಅಂತ ಕ್ಯೂರಿಯಾಸಿಟಿ ಏನಾದರೂ? ನಾನು ಯಾಕೆ ಮಾತಾಡಬೇಕು ಅಂತ ಅನ್ನಿಸ್ತು ಅಂತ ನಿಮಗೆ ಕೇಳೋ ಅಂಥದ್ದು ಏನೂ ಇಲ್ವಾ? ಇವ್ರು ಯಾಕೆ ನನ್ನ ಹತ್ರ ಬಂದು ಮಾತಾಡ್ತಿದ್ದಾರೆ, ನಾನು ಕ್ಲಿಕ್ ಆದೆ ಅಂತ ಏನಾದರೂ ಅಂತನಾ? ಆ ಥರ ಇಲ್ಲ ಸಿಸ್ಟರ್. ಏನಂದರೆ ನಿಮ್ಗೆ ಅನಿಸುತ್ತೆ ಟ್ರೆಂಡ್ ಆಗಿದ್ದಾರೆ, ಆದರೆ ಅವ್ರು ಏನು ಮಾಡ್ತಿರ್ತಾರೆ, ಅವ್ರಿಗೇನು ಕಷ್ಟ ಇರುತ್ತೆ, ಏನು ಹ್ಯಾಪಿ ಆಗಿದ್ದಾರಾ ಇಲ್ಲ ಅವ್ರದ್ದು ಏನು ಪರ್ಸ್ನಲ್ಲು ಅವ್ರಿಗೇನಾಗಿದೆ ಅದು ಕೇಳೋಣ ಅಂತ. ಅಲ್ಲ, ನಾನು ರೀಸನ್ ಹೇಳ್ತೀನಿ. ಬಿಫೋರ್ ದಟ್ ನಾನು ಏನಕ್ಕೆ ನಿಮ್ಮ ಹತ್ರ ಮಾತಾಡ್ದೆ ಅನ್ನೋ ರೀಸನ್ ಹೇಳೋದಕ್ಕೂ ಮುಂಚೆ ನನಗೆ ಹೇಳಿ, ಕನ್ನಡ ಅಂತಂದರೆ ನಿಮ್ಗೆ ಎಷ್ಟು ಹೆಮ್ಮೆ? ಕನ್ನಡ ಅಂದರೆ ಕನ್ನಡ ಜನತೆ ಹೇಳೋಕ್ಕಾಗಲ್ಲ.
ಸ್ವಲ್ಪ ಜೋರಾಗಿ ಹೇಳಿ ಅದನ್ನು. ಕನ್ನಡ ಹಾಡಿದ್ರೆ ಬೇರೆ ಸಿಸ್ಟರ್ ಅದು. ಆ ಎಮ್ಮೆ ಎಲ್ಲ ಹೇಳಕ್ ಮಾತಲ್ಲೆಲ್ಲ ಹೇಳಕ್ಕಾಗಲ್ಲ. ಅದಾದ ಬೇರೆ ತರ ಪ್ರೀತಿ ಅದು. ನಾನು ಅದೇ ರೀಸನ್ಗೆ ಬಂದಿದ್ದು ಏನಂದರೆ ನಾನು ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿದೆ, ಎಷ್ಟೆಷ್ಟು ಏನೇನೋ ಹಾಕಿದ್ದಾರೆ. ಬಟ್ ಅದೆಲ್ಲ ನಾನು ಇಲ್ಲಿ ಹೇಳಲ್ಲ. ಬಟ್ ಚೆನ್ನಾಗಿ ಏನೇನೋ ಹಾಕಿದರೆ ಯಾವುದಕ್ಕೂ ನೀವು ರೆಸ್ಪಾನ್ಸ್ ಆಗದೆ ನೀವು ಕನ್ನಡ ಸಾಂಗ್ಸ್ ಆಡ್ಕೊಂಡು ಕನ್ನಡ ಇದು ಮಾಡಿಕೊಂಡು ನಿಮಗೆ ಕನ್ನಡ ಮೇಲೆ ಇರೋ ಪ್ರೀತಿ ಇದೆಯಲ್ಲ ಅದು ಏನೋ ಅಂತ. ಆಮೇಲೆ ಅಪ್ಪು ಸರ್ದು ನೀವು ಜಾಸ್ತಿ ಇದು ಮಾಡ್ತಾ ಇರ್ತೀರಾ, ಅದೊಂದು ಇಷ್ಟ ಆಯ್ತು. ಆಮೇಲೆ ರೀಸೆಂಟಾಗಿ ಯಾವುದೋ ಆಶ್ರಮಕ್ಕೆ ಬೇರೆ ಹೋಗಿದ್ದೀರಾ, ಅಲ್ಲೂ ಅಜ್ಜಿನ ಹಾಕೊಂಡು ಚೆನ್ನಾಗಿ ನಗಾಡ್ಕೊಂಡು ಅವ್ರ ಹತ್ರ ಎಲ್ಲ ಇದು ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಜಸ್ಟ್ ಇವ್ರ ಬಗ್ಗೆ ನಾನು ತಿಳ್ಕೊಬೇಕಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಇವತ್ತಿಲ್ಲಿ ಬಂದಿದ್ದೀನಿ, ಆಯಿತಾ. ಆ್ಯಂಡ್ ಇವತ್ತಿಗೆ ನನ್ನ ಈ ವಿಡಿಯೋ ಎಂಡಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಾರೆ, ನನ್ನ ಚಾನಲಿಂದ ಹೇಳ್ಬೇಕಂತಂದರೆ ಇವ್ರ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಇದೆಯಾ ನಿಮ್ಮದು ಯೂಟ್ಯೂಬ್ ಚಾನಲ್? ಬ್ಯಾಂಗ್ಳೂರ್ 47 ಸ್ವಲ್ಪ ಜೋರಾಗಿ ಬೆಂಗಳೂರು 47 ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಆ್ಯಂಡ್ ಫ್ರಮ್ ಫಸ್ಟಿಂದ ಇಲ್ಲಿವರೆಗೂ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಅಟ್ ಲಾಸ್ಟ್ ಮೂಮೆಂಟಲ್ಲಿ ಒಬ್ರನ್ನ ಮಾತಾಡಿಸ್ಬೇಕು ಅಂತ ಇವ್ರ ಬ್ರದರ್ ಒಬ್ರು ಇದ್ದಾರೆ, ದೊಡ್ಡಣ್ಣ. ಸೊ ಅವ್ರನ್ನ ಮಾತಾಡ್ಸೋಣ, ಬಂದ್ಬಿಡಿ. ಸೊ ಇವರೆಲ್ಲ ಬಂದಮೇಲೆ ಫ್ಯಾಮಿಲಿ ಕಂಪ್ಲೀಟ್ ಆಗಬೇಕಲ್ಲ. ಕರಿತೀನಿ ಖಂಡಿತವಾಗ್ಲೂ ಕೂತ್ಕೊಳ್ಳಿ ಬ್ರೋ. ಸೊ ನಿಮ್ಮ ಬ್ರದರ್ಸ್ ಬಗ್ಗೆ ಏನಾದರೂ ಹೇಳ್ಬೇಕು ಅಂದರೆ ಹೆಮ್ಮೆಯಿಂದ ಏನು ಹೇಳ್ತೀರಾ? ಅದೊಂದೇ ಕ್ವಶನ್. ಹೆಮ್ಮೆಯಿಂದ ನನ್ನ ತಮ್ಮಂದಿರ ಬಗ್ಗೆ ಏನಾದ್ರು ಹೇಳ್ಬೇಕಂತ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀರಾ? ಫ್ರೆಂಡ್ಸ್ ಆಗಿದ್ರೆ ಹೇಳ್ಬೋದು, ಇವನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರೆ. ಬೆಳಿಬೇಕು, ಜೊತೆಲಿ ಇರೋರು ಬೆಳಿಬೇಕು, ಇವರು ಬೆಳಿಬೇಕು ಅಷ್ಟೇ. ಸೊ ಫ್ರೆಂಡ್ಸ್ಗೆ ಹಂಗೆಲ್ಲ ಒಂದು ಸ್ವಲ್ಪ ಇಷ್ಟು ಇದೆ ಅನ್ಕೋಬೇಡಿ, ಇಷ್ಟು ದೊಡ್ಡದಿದೆ. ಎಲ್ಲರೂ ಬರ್ತಾರೆ ಇವಾಗ, ಹಂಗೆ ಸ್ವಲ್ಪ ನೋಡಿ, ಎಲ್ಲರೂ ಬಂದ್ಬಿಡಿ. ನಾನು ಔಟ್ ಆಗ್ತೀನಿ ಇಲ್ಲಿಂದ. ಸಪೋರ್ಟ್ ಬೇಕಾದ್ರೆ ಒಬ್ಬ ಒಂದು ಚಾನಲಲ್ಲಿ ಒಂದು 20K ಫಾಲೋವರ್ ಏನು ಇವತ್ತು ನನಗೆ 1 lakh ಒಂದು ಫ್ಯಾನ್ಸ್ ಪೇಜ್ ಎಲ್ಲ ಇದೆ ಅಂದರೆ ಆ ಕಾರಣ ಇವನು ನಮ್ಮ ಗೆಳೆಯ ನಿಜ ಸಿಸ್ಟೆ. ನಮಗೆ ಸುಳ್ಳು ಹೇಳ್ಕೊಂಡೆಲ್ಲ ಒಬ್ಬ ಬೆಳಿಬೇಕಂದ್ರೆ ಇನ್ನೊಬ್ಬ ಬೇಕು. ಟ್ಯಾಲೆಂಟ್ ಇದೆ. ಟ್ರೆಂಡಿಂಗ್ ಇವರಲ್ಲ, ತಮಿಳಲ್ಲಿ ತುಂಬಾ ಟ್ರೆಂಡಿಂಗ್, ಟ್ರೆಂಡಿಂಗ್. ನಮ್ಗೆಲ್ಲ ಏನಿದ್ರು ಎಲ್ಲಾರ ಬಗ್ಗೆ ಮಾತಾಡ್ಬೇಕು ಎಲ್ಲಾರು ಹಂಗೆ. ಸೊ ನನಗೆ ಇವರೆಲ್ಲರೂ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಒಂಥರ ಅವ್ರ ಬಾಂಡ್ ಒಂಥರ ಚೆನ್ನಾಗಿದೆ. ಆ್ಯಂಡ್ ನನ್ಗೆ ಇವಾಗ ಒಂದು ಚಿಕ್ಕ ಆಸೆ ಏನಪ್ಪ, ಎಲ್ಲರೂ ಸೇರ್ಕೊಂಡು ಒಂದು ಸಾಂಗ್ ಆಡಬೇಕು ಅಂತ. ಸೊ ನೋಡೋಣ, ಅಡಿ ಯಾವ ಸಾಂಗ್ ಆಡ್ತಿದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿರೋ ಸಾಂಗ್ ಒಂದು ಎಲ್ಲ ಒಟ್ಟಿಗೆ. ಕಾಮಾಕ್ಷಿ ಮೀನಾಕ್ಷಿ ಸಾಕು, ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ನನ್ನ ಚಾನಲಲ್ಲಿ ಎಂಡಪ್ ಮಾಡೋ ವಿಡಿಯೋ ಎಂಡಪ್ ಇವರೇ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಶೀಲಾ ರೆಡ್ಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕೆಳಗೆ ಬೆಲ್ ಬಟನ್ನ ಟಿಂಗ್ ಅಂತ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಎಲ್ಲರೂ ಮರ್ತೋಗ್ಬೇಡಿ, ಶೀಲಾ ರೆಡ್ಡಿ ಯೂಟ್ಯೂಬ್ ಚಾನಲ್ ನಮ್ಮ ಅಕ್ಕ ಅವ್ರದ್ದು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ.